ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಶತ್ರು ಮೂಲೆ ಗುಂಪು ಹಾಕ್ತಾನೆ. ಏನಕ್ಕೆ ಹಾಕಬೇಕು? ಶತ್ರು ಮೂಲೆ ಗುಂಪು ಏನಕ್ಕೆ ಆಗಬೇಕು ಅನ್ನೋದು ಒಂದು ಮಾತು. ನಿಮ್ಮ ಜೀವನದಲ್ಲಿ ಮಾರಕವಾಗಿ ಕಾಡ್ತಾ ಇದ್ದರೆ, ಒಟ್ಟಾರೆಯಾಗಿ ನಿಮ್ಮ ಸಾಂಸಾರಿಕ ಜೀವನ ಇಟ್ಕೊಂಡು, ನಿಮ್ಮ ಕಾರ್ಯಕಲಾಪ ಇಟ್ಕೊಂಡು, ಅಥವಾ ನಿಮ್ಮ ಒಂದು ಮಾನಸಿಕ ಸ್ಥಿತಿಯಲ್ಲಿ ಕೂಡ ಆತ ನಿಮ್ಮ ವಿರುದ್ಧವಾಗಿ ನಾಟಕ ಆಟ ಆಡ್ತಾ ಇದ್ದರೆ, ಹಾಗೆ ನಿಮ್ಮನ್ನು ತುಳಿಬೇಕು, ಆತ ಗೆಲ್ಲಬೇಕೆಂಬತಕ್ಕಂಥ ಒಂದು ಭ್ರಮೆಯಲ್ಲಿ ಆ ವರ್ತನೆ ಮಾಡ್ತಾ ಇದ್ದರೆ, ಇಲ್ಲಿ ಸಲ್ಲದ ಜನಗಳ ಮುಂದೆ ಹೋಗಿ ಬೇಕಾಬಿಟ್ಟು ದುರ್ವರ್ತನೆಯಾಗಿ ದುರ್ವಿಚಾರವಾಗಿ ನಿಮ್ಮ ಬಗ್ಗೆ ಪುಂಖಾನುಪುಂಖವಾಗಿ ಹೇಳ್ತಾ ಕೂತ್ಕೊಂಡಿದ್ದರೆ, ಹಾಗೆ ಒಟ್ಟಾರೆಯಾಗಿ ದ್ವೇಷ, ವೈರಾಗ್ಯ, ಅಸೂಯೆ, ಮತ್ಸರದಲ್ಲಿ ನಿಮ್ಮನ್ನು ಬೆದರಿಸುವಂಥದ್ದು, ಹಲ್ಲೆ ಮಾಡುವಂಥದ್ದು, ಪ್ರಹಾರ ಮಾಡುವಂಥದ್ದು, ಅಥವಾ ವಾಚಾಮಗೋಚರವಾಗಿ ಓಡಾಡೋ ದಾರಿಯಲ್ಲಿ ಬೈಕೊಂಡು ಓಡಾಡೋದು, ನಿಮ್ಮನ್ನು ಕಂಡ್ರೆ ಸಾಕು ಉಗಿಯೋದು, ಇಂಥ ದರಿದ್ರವಾಗಿ ನಡ್ಕೊಳ್ತಾ ಇರತಕ್ಕಂಥ ಶತ್ರು. ಹಾಗೆ ನಿಮ್ಮ ಆಸ್ತಿಗೆ ಕಣ್ಣು ಹಾಕ್ತಾ, ಅಥವಾ ನಿಮಗೆ ಕೆಟ್ಟ ದೃಷ್ಟಿಯನ್ನು ಹಾಕ್ತಾ, ನೀವಿರೋ ಬರೋ ಜಾಗದಲ್ಲೆಲ್ಲ ನಿಮ್ಮ ಬಗ್ಗೆ ಏನಾದರೂ ಮಾಟ ಮಂತ್ರ ತಂತ್ರದಂಥ ಪ್ರಯೋಗ ಮಾಡ್ತಾ, ಅಥವಾ ನಿಮ್ಮ ಬಗ್ಗೆ ಸುಮ್ಮನೆ ಸುಳ್ಳುಗಳನ್ನು ಹೇಳಿ ನಿಮ್ಮ ಕೆಲಸ ಹಾಳು ಮಾಡ್ತಾ ಇರೋವಂಥದ್ದು. ನೋಡಿ, ಕೆಲವೊಬ್ಬರು ಜನ ಹಾಗೆ, ಅವ್ರದ್ದೇನು ಮನೇಲಿ ತಿಂದಿರೋದಿಲ್ಲ, ಆದರೂ ಕೂಡ ಅವ್ರ ದುರ್ವರ್ತನೆ ಅವ್ರು ಬಿಡೋದಿಲ್ಲ. ನಿಮ್ಮದೇ ತಿಂದಿರ್ತಾರೆ, ನಿಮ್ಮಿಂದನೇ ಪಡ್ಕೊಂಡಿರ್ತಾರೆ. ಒಂದು ಹಂತಕ್ಕೆ ಹೋಗಿದ ತಕ್ಷಣ ಇವನು ಯಾವ ಲೆಕ್ಕಕ್ಕಿಲ್ದೇ ಇರೋ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಅಂದರೆ ಒಂಥರ ಕಾಲು ಕಸ ಕಂಡಂಗೆ, ಅವನೇನೋ ಕೋಟಿಗೆ ಬದುಕಿರೋಂಗೆ. ಇಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ದರಿದ್ರ ಜನಗಳು ಸುಮ್ಮನೆ ಒಂದಷ್ಟು ಗುಂಪು ಕಟ್ಕೊಂಬಂದ್ಬಿಟ್ಟು ಜಗಳ ಮಾಡೋದು, ಒಬ್ಬ ಸಿಗ್ದ ಅಂತ ಹೇಳ್ಬಿಟ್ಟು ಬೇಕಂತಲೇ ಹೊಡೆದಾಟ ಮಾಡೋದು, ಇಂಥ ಒಂದು ರೀತಿಯಲ್ಲಿ ಅಡ್ನಾಡಿ ಕೆಲಸ ಮಾಡೋ ಜನ. ಇದನ್ನು ಬಿಟ್ಟರೆ ಏನಂತಂದರೆ, ದಾರಿಯಲ್ಲಿ ಎಲ್ಲರ ಕಂಡ್ರೆ ಉಗಿತಾ ಹೋಗ್ತಾ ಇರ್ತಾರೆ ಕೆಲವೊಬ್ಬರು. ಅಂಥವ್ರು ನೋಡಿದ್ರೆ ಭಾಳಷ್ಟು ನಗು ಬರುತ್ತೆ. ಹೇಳ್ತಾರೆ ಜನ, ಭಾಳ ಬಂದರು, ನಾನು ನೋಡಿದ ತಕ್ಷಣ ಹೊರಗಡೆ ಬಂದು ಉಗಿತಾನೆ, ಹೀಗೆ ಅಕ್ಕಪಕ್ಕದಲ್ಲೇ. ಅಥವಾ ಈ ಸುಮ್ಮನೆ ಶತ್ರುತ್ವ ಬೆಳೆಸ್ಕೊಳಕ್ಕೆ ಇವ್ರ ಮನೆ ಹತ್ರ ಹೋಗ್ಬಿಟ್ಟು ಏನೋ ಒಂದು ಹಾಕ್ಬಿಡೋದು, ಗಲೀಜಿದ್ರೆ ಗಲೀಜು ಹಾಕ್ಬಿಡೋದು, ಮಾಟ ಇದ್ದರೆ ಮಾಟದಂಥದ್ದೆಲ್ಲ ಹಾಕ್ಬಿಡೋದು, ಸುಮ್ಮನೆ ಕಿತಾಪತಿ ಮಾಡೋದು. ಈ ರೀತಿಯಲ್ಲಿ ಸುಮ್ಮನೆ ತೊಂದರೆ ಕೊಡಬೇಕು. ಅವನ ಕೆಲಸ ಏನಂತಂದರೆ, ಅವ್ರ ಕೆಲಸನೇ ಇವನಿಗೆ ತೊಂದರೆ ಕೊಡೋದಷ್ಟೇ. ಯಾಕಂದರೆ ಎಲ್ಲ ಒಂದು ಕಡೆ ಮೂಲ ಚೆನ್ನಾಗಿರುತ್ತೆ, ಎಲ್ಲ ರೀತಿಯಲ್ಲಿ ಸರಿಗಿರುತ್ತಲ್ಲ, ಮಾಡೋಕ್ಕೆ ಕೆಲಸ ಇಲ್ದಿರುವಾಗ ಇಂಥದ್ದೆಲ್ಲ ಆಲೋಚನೆ ಬಂದು ಪಾಪ ಅಮಾಯಕರಿಗೆ ತೊಂದರೆ ಮಾಡ್ತಾ, ಅವ್ರನ್ನ ಕಾಡಿಸ್ತಾ, ಕೆರಳಿಸ್ತಾ, ಪೀಡಿಸ್ತಾ ತೊಂದರೆ ಕೊಡ್ತಾನೆ. ಇವರು ಒಂದು ರೀತಿಯಲ್ಲಿ ಬದುಕನ್ನು ಕಳೆದು ಬಿಡ್ತಾರೆ. ಸ್ವತಃ ಆಲೋಚನೆ ಇರೋದಿಲ್ಲ, ಸ್ವತಃ ಚಿಂತನೆಗಳಿರೋದಿಲ್ಲ. ಒಂದು ರೀತಿಯಲ್ಲಿ ಏನು ಮನಸ್ಸಿಗೆ ಬರುತ್ತೆ, ರಾತ್ರಿ ಕನಸಲ್ಲಿ ಬಂದಿಂದ ಬೆಳಗ್ಗೆ ಹೇಳ್ತಾರೆ ಅವ್ರು ಬಂದು. ಅಂದರೆ ಕನಸಲ್ಲಿ ಏನು ಬಂದಿರುತ್ತೆ ಶತ್ರು ಬಗ್ಗೆ ಕೆಟ್ಟದಾಗಿ, ಅದನ್ನು ನಿಜ ಅನ್ನೋ ರೀತಿಯಲ್ಲಿ ಬೆಳಗ್ಗೆ ಎಲ್ಲರ ಮುಂದೆ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ. ಇಂತಹ ದರಿದ್ರ ಬುದ್ಧಿ ಇರತಕ್ಕಂಥ ಜನಗಳು ತುಂಬ ಅಂದರೆ ತುಂಬ ಒಂದು ಹೀನವಾಗಿ ನಡೀತಾ ಇರ್ತಾರೆ. ಅವ್ರಿಗೆ ಏನು ಎತ್ತ ದಾರಿ ವಿಚಾರ ವ್ಯವಸ್ಥೆಗಳೇ ಕೂಡ ಅವ್ರಿಗೆ ಅರಿವಿಗಿರೋದಿಲ್ಲ. ಒಟ್ಟು ಅವನನ್ನು ಮುಗಿಸ್ಬೇಕು, ತುಳಿಬೇಕು, ತೆಗಳಬೇಕು, ಬೈಬೇಕು, ಹೊಡೆದಾಟ ಮಾಡಬೇಕು, ಇಷ್ಟೇ. ಸುಮ್ಮನೆ ಕಾಯ್ತಾ ಇರ್ತಾರೆ, ಕಾಯ್ಕೊಂಡು ಕುಂತಿರ್ತಾರೆ. ಕೆಲಸ ಏನಾರು ಅವ್ನು ಮುಂದಕ್ಕೆ ಹೋಗಿದ ತಕ್ಷಣ ಅವನ ಮೇಲೆ ಹಲ್ಲೆ ಮಾಡಿಬಿಡೋದು, ಜಗಳಕ್ಕೆ ಬಂದುಬಿಡೋದು, ಮತ್ತು ಇವ್ರದ್ದೇ ಕಿತಾಪತಿ ನಡೆಸೋದು. ಅಂದರೆ ಊರಿಗೆ ಮಿಕ್ಕವರಾಗಿರ್ತಾರೆ ಕೆಲವೊಬ್ರು. ಅಂತ ಕೆಲವೊಬ್ರು ಊರಿನ ಬುದ್ಧಿವಂತರು ಇರ್ಬೋದು, ಸಮಾಜ ಇರ್ಬೋದು, ಜನ ಇರ್ಬೋದು, ಅದು ದರಿದ್ರ ಸವಾಸಕ್ಕೆ ಹೋಗೋದು ಬೇಡ ಅಂತ ಹೋಗೋದಿಲ್ಲ. ಅವ್ರೇನಂತ ತಿಳ್ಕೊಂಡಿರ್ತಾರೆ ಅಂದರೆ, ನಾವು ಬಲಿಷ್ಠರು, ನಾವು ಬಲಾಢ್ಯರು, ನಾವು ಭಾರಿ ಶಕ್ತಿಶಾಲಿಗಳು, ಅದಕ್ಕೋಸ್ಕರ ನಮ್ಮನ್ನು ನೋಡಿದ್ರೆ ಎಲ್ಲರೂ ಹೆದರ್ಕೋತಾರೆ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಅವ್ರಿಗೇನು ಗೊತ್ತಿದೆ, ಅದು ಕೊಚ್ಚಲ್ಲಿರೋ ಹುಳ. ಅದಕ್ಕೆ ಹೋಗ್ಬಿಟ್ಟು ಸುಮ್ಮನೆ ನಾವು ಕೆರಳಿಸೋದು ಬೇಡ, ನಮ್ಮದೇ ಮೈ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಯಾರಿಗೂ ಶಕ್ತಿ ಇಲ್ಲ ಅನ್ನಂಗಲ್ಲ, ಶಕ್ತಿನೂ ಇದೆ, ಬುದ್ಧಿನೂ ಇದೆ. ಬುದ್ಧಿ ಇರೋನು ಅವ್ರ ತಂಟೆಗೆ ಹೋಗಲ್ಲ. ಇವರು ತಿಳ್ಕೊಳ್ಳೋದು ಮಾತ್ರ ಹಾಗೆ. ನನಗೆ ಹೆದರ್ಕೊಂಡ್ರು, ನಾನು ನೋಡಿದ್ರೆ ಹಂಗೆ, ನಾನಂತವನು, ನಾನು ಇಂಥವನು ಅಂತಕ್ಕಂಥ ಸುಮ್ಮನೆ ಹೇಳ್ತಾ ಇರೋದು, ಅವ್ರ ಬಗ್ಗೆ ಅವರೇ ಕೊಚ್ಕೊಳೋದು. ದುರಹಂಕಾರ, ದುರ್ಮತಿ ಜಾಸ್ತಿ ಆದಾಗ ಅಂತ್ಯಕಾಲದಲ್ಲಿ ಇಂಥದ್ದೆಲ್ಲ ಜಾಸ್ತಿ ಅಂತ.
ಯಾವುದೋ ಒಂದು 4 ಕಾಸು ಮಾಡಿದ ತಕ್ಷಣ ನಾನೇ ದೊಡ್ಡವನು ಅನ್ನೋ ರೀತಿ ಲೆಕ್ಕಾಚಾರ. ಇದು ಬದ್ದವ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಹಾಳು ಮಾಡಿಸೋದು. ಪಾಪ ಅಮಾಯಕರು ಇರ್ತಾರೆ, ಚೆನ್ನಾಗಿರ್ತಾರೆ, ಇವ್ರಿಗೇನೋ ಸ್ವಲ್ಪ ಚೆನ್ನಾಗಿದ್ದಾರೆ ಅಂದರೆ ಕರ್ಕೊಂಡು ಹೋಗ್ಬಿಟ್ಟು ಅವನು ಹಾಳು ಮಾಡೋದು. ಈ ಟ್ರಿಪ್ಪು ಕರ್ಕೊಂಡು ಹೋಗ್ತೀನಿ ಬಾ, ಕುಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಹಂಗೂ ಹಾಳು ಮಾಡೋ ಜನ ಇರ್ತಾರೆ. ಇವರು ಒಂದೊಳ್ಳೆ ರೀತಿಯಲ್ಲಿದ್ದರೂ ಕೂಡ ಅವನು ಹಿಂದೆ ಹೋಗಿರ್ತಾನೆ, ಅವನು ಪೂರ್ಣವಾಗಿ ಹಾಳಾಗಿ ಹೋಗಿರ್ತಾನೆ. ಅವ್ನು ಬಿದ್ದಿದ ತಕ್ಷಣ ಅವ್ನು ಬಿಟ್ಟು ಇನ್ನೊಬ್ಬನ ಗಂಟು ಹಾಕ್ಕೊಂಡಿರ್ತಾರೆ. ಈ ರೀತಿ ಲೆಕ್ಕಾಚಾರ. ಅಂದರೆ ಪ್ರತಿಭೆಗಳು ಒಂದು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳೋದಿಲ್ಲ, ಕೆಟ್ಟ ದುರ್ವರ್ತನೆ ದುರ್ವಿಚಾರಕ್ಕೆ ಉಪಯೋಗಿಸ್ಕೊಳ್ತಾ ಇರ್ತಾರೆ. ನೋಡೋಕೆ ಮಾತ್ರ ಭಾರಿ ಸಭ್ಯಸ್ಥ, ಮುಟ್ಟಿದ್ರೂ ಅವನು ಕಚ್ಚೋದಿಲ್ಲ ಅಂತಾರಲ್ಲ, ಆ ರೀತಿ ಸ್ವಭಾವ. ಪಾಪದ ಪ್ರಾಣಿ, ಬಹಳ ಒಳ್ಳೆಯವನು, ಮಾತಾಡಿದ್ರೆ ಮುತ್ತುದಿರಬೇಕು. ಇಂತಹ ಒಂದು ಮುಖವಾಡ ಹಾಕ್ಕೊಂಡು ಒಳಗಡೆ ಒಂದು ರೀತಿಯಲ್ಲಿ ನಂಜು ಕಾರದು, ವಿಷ ಕಾರದು, ಘಟಸರ್ಪದ ಹಾಗೆ ಅವರು ಬದುಕ್ತಾ ಇರ್ತಾರೆ. ಕೆಲವರು ಅಂದರು ಶಕ್ತಿ ಇದೆ, ಹೊಟ್ಟೆ ಮುಂದೆ ತರಿಸ್ಕೊಂಡು ಅಥವಾ ಕೈಯಲ್ಲಿ ಬಲ ಇದೆ ಅಂತ ಅನ್ನೋ ರೀತಿಯಲ್ಲಿ ಸುಮ್ಮನೆ ಓಡಾಡ್ತಾ ಇರ್ತಾರೆ. ಆದರೆ ಬುದ್ಧಿ ಏನೂ ಇರೋದಿಲ್ಲ, ಸುಮ್ಮನೆ ಅವ್ರ ಪಾಡಿಗೆ ತಾನೇ ದೊಡ್ಡವನು, ತಾನೇ ಇದೆ, ತಾನೇ ನ್ಯಾಯವಾದಿ ಅಂದ್ಕೊಂಡ್ಬಿಟ್ಟಿರ್ತಾರೆ. ಇಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಜನಗಳು ಅನಗತ್ಯವಾಗಿ ಯಾರೂ ಯಾರಿಗೆ ತಂಟೆಗೆ ಹೋಗದೇ ಇರತಕ್ಕಂಥ ಜನಗಳ ಮೇಲೆ ಒಂದು ರೀತಿಯಲ್ಲಿ ದೌರ್ಜನ್ಯ, ದರ್ಪ, ಈ ಎಲ್ಲ ರೀತಿಯಾದಂಥ ಮಸಲತ್ತನ್ನು ಮಾಡ್ತಾ ಮಾಡ್ತಾ ಭಾಳಷ್ಟು ಕಾಡ್ತಾ ಇರ್ತಾರೆ. ಈತನಿಗೆ ಕೋಪ ಇದ್ದರೂ ಪಾಪ ಏನೂ ಮಾಡಲಿಕ್ಕಾಗಲ್ಲ, ಅಶಕ್ತನಾಗಿರ್ತಾನೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಬಂಧನ ಮಾಡಿರ್ತಾರೆ, ಎಲ್ಲಾದರೂ ಒಂದು ರೀತಿಯಲ್ಲಿ ಹಿಡಿದಾಕೊಂಡಿರ್ತಾರೆ. ಮುಂದಕ್ಕೆ ಬಿಟ್ಟರೆ ಅವನು ಏನೋ ಒಂದು ಮಾಡ್ಬೋದು, ಆದರೆ ಬಿಡೋದಕ್ಕೆ ಕೆಲವೊಬ್ಬರು ಅಡೆತಡೆಗಳಾಗಿರ್ತಾರೆ. ಒಂದು ಅಥವಾ ಈ ಕೊಚ್ಚೆ ಮೇಲೆ ಕಲ್ಲು ಹಾಕಬಾರ್ದು ಅನ್ನೋವಂಥ ಒಂದು ಉದ್ದೇಶ ಒಂದು. ಆದರೆ ಅತಿಯಾದಂಥ ಒಳ್ಳೆತನನ ದುರುಪಯೋಗ ಮಾಡ್ಕೊಳತಿದೆಯಲ್ಲ, ಅದು ಕೆಟ್ಟತನ ಅಂತ ಹೇಳ್ಬೋದು. ಇಂಥ ದರಿದ್ರ ಶತ್ರುಗಳು ಬಹಳಷ್ಟು ಕಾಡ್ತಾ ಇರುತ್ತೆ. ಇಂಥವ್ರನ್ನ ಹೇಗೆ ಮಟ್ಟ ಹಾಕ್ಬೋದು ತಂತ್ರ ವಿಧಾನದಲ್ಲಿ ನಾವು ನೋಡೋದಾದರೆ, ನೋಡಿ, ಒಂದು ಹೋಮಕುಂಡ ಮಾಡ್ಕೊಳ್ಳಿ. ಒಂದು ಇಟ್ಟಿಗೆಯಲ್ಲಿ 4-5 ಇಟ್ಟಿಗೆ ತೊಗೊಂಡು ಹೋಮಕುಂಡದ ಥರ ಮಾಡ್ಕೊಳ್ಳಿ. ಅದೇನು ಹೋಮಕುಂಡನೇ ಇರಬೇಕು ಅನ್ನೋದೇನಿಲ್ಲ. ಅಥವಾ ನಿಮ್ಗೆ ಹೇಗೆ ತೋಚುತ್ತೋ ಹಾಗೆ ಒಂದು ಬಾಕ್ಸ್ ಮಾಡ್ಕೊಳ್ಳಿ, ಇಟ್ಟಿಗೆ ಇಟ್ಬಿಟ್ಟು ಅಷ್ಟೇ. ಅದರಲ್ಲಿ ಒಂದು ಸಮಿತಿಗಳು ಸಿಗ್ತವೆ ಅಂಗಡಿಯಲ್ಲಿ, ಗ್ರಂಥಿಗೆ ಅಂಗಡಿಯಲ್ಲಿ ಸಾಕಷ್ಟು ಸಮಿತಿಗಳನ್ನು ಹಾಕಿಬಿಡಿ. ಹಾಕಿದ ನಂತರ ತುಪ್ಪದ ಸಹಾಯ ಮತ್ತು ಕರ್ಪೂರದ ಸಹಾಯ ತೊಗೊಂಡು ಜ್ವಾಲೆಯನ್ನು ಬೆಳಗಿಸಿ, ಅಂದರೆ ಬೆಂಕಿ ಬರೋ ಹಾಗೆ ಮಾಡಿ ಜ್ವಾಲೆ ಬೆಳಗಿಸಿ ದೀಪ ಹಚ್ಚೋ ರೀತಿಯಲ್ಲಿ ಈ ಮಂತ್ರವನ್ನು 108 ಬಾರಿ ಹೇಳಿ. ಆ ಹೇಳೋವಾಗ ಈ ಗರಿಕೆ ಇದೆಯಲ್ಲ, ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಂದಿರಿ. ಈ ಗರಿಕೆಯನ್ನು ಹಾಕ್ತಾ ಒಂದಷ್ಟು ಗರಿಕೆಯನ್ನು ಹಾಕ್ತಾ 108 ಬಾರಿ ಹೇಳಿ. 108 ಬಾರಿ ಗರಿಕೆ ಹಾಕಬೇಕಷ್ಟೆ. ಮಂತ್ರ ಏನು? ಓಂ ಬಗಲಾಮುಖಿ ದೇವೈ ಹ್ಲೀಂ ಹ್ರೀಂ ಕ್ಲೀಂ ಶತ್ರುನಾಶಂ ಕುರು. ನೋಡಿ, ಗರಿಕೆ ಅಷ್ಟು ಸುಲಭ ಅಲ್ಲ. ಆ ಗರಿಕೆನೂ ಕೂಡ ಬಾಣದಂತೆ ವರ್ತನೆ ಮಾಡುತ್ತೆ. ಒಂದು ಮರ, ದೊಡ್ಡ ಮರನೇ, ದೊಡ್ಡ ಚಂಡಮಾರುತ ಅಥವಾ ಏನದು ಪ್ರವಾಹನೋ, ಅದು ದೊಡ್ಡ ಗಾಳಿ ಬಂದರೆ, ಬಿರುಗಾಳಿ ಅಂಥದ್ದು ಬಂದರೆ ಬಿದ್ದೋಗ್ಬಿಡುತ್ತೆ. ಆದರೆ ಗರಿಕೆ ಬೀಳೋದಿಲ್ಲ. ಚಿಕ್ಕದಿದ್ದರೂ ಕೂಡ ಅದರ ಒಂದು ವಿಷಯ ವ್ಯವಸ್ಥೆ ಆಗಿರುತ್ತೆ. ಆ ಒಂದು ಗರಿಕೆಯನ್ನು ಹಾಕ್ತಾ 108 ಬಾರಿ ಈ ಮಂತ್ರ ಹೇಳಿ. ಇನ್ನೊಮ್ಮೆ ಹೇಳ್ತೀನಿ ಮಂತ್ರ. ಓಂ ಬಗಲಾಮುಖಿ ದೇವೈ ಹ್ಲೀಂ ಹ್ರೀಂ ಕ್ಲೀಂ ಶತ್ರುನಾಶಂ ಕುರು. ಈ ಮಂತ್ರ 108 ಬಾರಿ ಹೇಳಿ. ಖಂಡಿತವಾಗಿ ನಂತರ ಇದೆಲ್ಲ ವಿಸರ್ಜನೆ ಮಾಡಿ, ಯಾರು ಇಲ್ದಿರೋ ಸ್ಥಳ ಅಥವಾ ಹರಿವು ನೀರ ಹತ್ರ ಎಲ್ಲ ರೀತಿಯಲ್ಲಿ ಶುಭ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಈ ಒಂದು ವ್ಯವಸ್ಥೆನ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಮೇಲೆ ಮಾಡಿ. ಖಂಡಿತ ಶತ್ರುನಾಶಕ್ಕೆ ರಾಮಬಾಣ ಇದು. ಗರಿಕೆ ಸಾಕು. ಈ ಅಡ್ನಾಡಿಗಳ ಹಾಗೆ ವಿತಂಡವಾದ ಮಾಡ್ತಾ, ದೊಡ್ಡಸ್ತಿಕೆ ಮಾಡ್ತಾ, ಬೆದರಿಸಿ ಒಂದು ರೀತಿಯಲ್ಲಿ ಅವ್ರದ್ದೇ ದರ್ಪ ದೌರ್ಜನ್ಯದಲ್ಲಿ ಓಡಾಡ್ತಿರ್ತಾರಲ್ಲ, ಇಂಥವ್ರು ಖಂಡಿತವಾಗಿ ಬುದ್ಧಿ ಕಲಿತಾರೆ, ಇಲ್ಲ ನಾಶ ಆಗ್ತಾರೆ. ಮೂಲೆ ಗುಂಪಾಗೋದಂತೂ ನಿಶ್ಚಿತ. ಮೆರೆದವನು ಉಳಿಯಲ್ಲ. ಅತಿಯಾಗಿ ಮೆರಿಬಾರ್ದು. ಸ್ವಲ್ಪ ನಯ ವಿನಯ ಎಲ್ಲವೂ ಕೂಡ ಮನುಷ್ಯನಿಗೆ ಇರೋದು ಬಹಳ ಒಳ್ಳೆಯದು. ಎಲ್ರಿಗೂ ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ರಿ. ಬರಲಿಕ್ಕಾಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.